ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಪಾತ್ರೆಗೆ ನಾವಿಲ್ಲಿ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀವಿ. ಅದಕ್ಕೆ ಒಂಚೂರು ಉಪ್ಪನ್ನು ಹಾಕ್ಕೊಳ್ಳಿ. ನಾವು ರೊಟ್ಟಿ ಸ್ವಲ್ಪ ರುಚಿ ಬರಬೇಕು ಅಂತ ಉಪ್ಪು ಹಾಕ್ಕೊಳ್ತೀವಿ. ಕೆಲವರು ಉಪ್ಪು ಹಾಕ್ಕೊಳ್ಳಲ್ಲ, ನಿಮ್ಮ ಇಷ್ಟ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹಿಟ್ಟಾಕಿ ನಾವೇನು ಗಂಜಿ ಮಾಡ್ತೀವಲ್ಲ ಆ ಹದಕ್ಕೆ ಮಾಡ್ಕೋಬೇಕು. ಈ ಥರ ಕುದಿ ಬರಬೇಕು, ಅದು ಗಂಜಿ ನೀಟಾಗಿ ಎಲ್ಲ ಮಿಕ್ಸ್ ಆಗಿ ಏನು ಅದರಲ್ಲಿ ಲಮ್ಸ್ ಇಲ್ಲದೆ ಈ ಥರ ನೀಟಾಗಿ ಗಂಜಿ ಆಗಬೇಕು. ಅದಾದ ನಂತರ ನಾವು ಅದಕ್ಕೆ ಹಿಟ್ಟು ಹಾಕ್ಕೋಬೇಕು. ಏನು ನಾವು ಹಸಿ ಹಿಟ್ಟು ಇರುತ್ತಲ್ಲ ಅದನ್ನು ಈ ಟೈಮಲ್ಲಿ ಹಾಕ್ಕೋಬೇಕು. ನಾವು ಎಷ್ಟು ರೊಟ್ಟಿ ಮಾಡ್ತೀವಿ ನೋಡಿಕೊಂಡು, ಇದು 2 ಲೋಟ ನೀರಲ್ಲಿ ನೀವು 2 ದೊಡ್ಡ ಲೋಟ ನೀರು ಹಾಕ್ಕೊಂಡಿರೋದು ಒಂದು 20 ರೊಟ್ಟಿ ಮಾಡ್ಬೋದು. ಸೊ ಅದಕ್ಕೆ ಈಗ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಈಗ ನೀವು ನೋಡಿರ್ಬೋದು 4 ಹಿಡಿಯೋಷ್ಟು, ಒಂದು 2 ಕೈಯಿಂದ ಹಿಡಿದು ಒಂದು 4 ಹಿಡಿಯೋಷ್ಟು ಹಿಟ್ಟನ್ನು ಹಾಕಿದ್ದಾರೆ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ಗಂಜಿ ಏನು ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಎಲ್ಲ ಈ ಏನು ಹಾಕ್ಕೊಂಡಿರೋ ಹಿಟ್ಟಿರುತ್ತಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನೀರು ಹಾಕ್ಕೋಬೇಕಾ ಅಂದರೆ ಈಗ ಸದ್ಯ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಉಂಡೆ ಉಂಡೆಯಾಗಿ ಆಗುತ್ತೆ, ಏನೂ ತೊಂದರೆ ಇಲ್ಲ. ಆಮೇಲೆ ನಾವು ಕಲಿಸ್ಕೊಳ್ಳುವಾಗ ನೀಟಾಗಿ ಕಲಿಸ್ಕೋಬೋದು. ನೋಡ್ತಾ ಇರ್ಬೋದು, ಒಂದು ಪರಾತಕ್ಕೆ ಇದನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಅದು ಸ್ವಲ್ಪ ಆರಬೇಕು, ಸೊ ಗಾಳಿಗೆ. ಸೊ ಹಾಗಾಗಿ ನೀವು ಮಿಕ್ಸ್ ಮಾಡುವಾಗ ಕೈ ಸುಟ್ಕೊಂಡ್ಬಿಡ್ತೀರಾ. ಸೊ ಹುಷಾರಾಗಿ ಮಾಡಿ. ಅದಕ್ಕೆ ಇದನ್ನು ಪರಾತದಲ್ಲಿ ಸ್ವಲ್ಪ ಈ ಥರ ಹಾಕ್ಕೊಳ್ಳೋದ್ರಿಂದ ಅದು ಬೇಗನೆ ಆರುತ್ತೆ. ಸೊ ನಮಗೆ ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈ ಥರ ಹಾಕಿ ನಾವು ಸ್ವಲ್ಪ ಹೊತ್ತು ಹಾರಾಕ್ಬಿಟ್ಟಿದ್ವಿ. ಆಮೇಲೆ ಒಂದು ಚಮಚದಿಂದ ನೀಟಾಗಿ ಈ ಥರ ಅದೇನು ಲಮ್ಸ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಒಡ್ಕೋಬೇಕು. ಯಾಕಂದರೆ ಅದರಲ್ಲೆಲ್ಲ ತುಂಬ ಬಿಸಿ ಇರುತ್ತೆ. ಸೊ ಹಾಗಾಗಿ ಹಾಗೆ ಮಾಡೋಕ್ಕೋದ್ರೆ ಕೈ ಸುಟ್ಟೋಗ್ಬಿಡುತ್ತೆ. ನೋಡಿಕೊಂಡು ನೀವೆಲ್ಲದನ್ನು ನೀಟಾಗಿ ಈ ಥರ ಪುಡಿ ಪುಡಿಯಾಗಿ ನೀಟಾಗಿ ಉದುರುದ್ರಾಗಿ ಅದನ್ನೆಲ್ಲನೂ ಲಮ್ಸ್ನ ಹೊಡ್ಕೋಬೇಕಾಗುತ್ತೆ. ಹೊಡ್ಕೊಂಡ ನಂತರ ಅದು ಸ್ವಲ್ಪ ನೀಟಾಗಿ ಆರುತ್ತೆ. ನಿಮಗೆ ಕಲ್ಸೋಕ್ಕೆ ಕೂಡ ಈಸಿ ಆಗುತ್ತೆ, ಕೈ ಕೂಡ ಸುಡಲ್ಲ. ಇವಾಗ ಸ್ವಲ್ಪ ಹಿಟ್ಟು ಆರಿರೋದ್ರಿಂದ ನೀಟಾಗಿ ನಾವು ಅದನ್ನು ಕೈಯಿಂದ ಏನು ಲಮ್ಸ್ ದೊಡ್ಡ ದೊಡ್ಡ ಲಮ್ಸ್ ಎಲ್ಲ ಏನಿತ್ತಲ್ಲ ಅದನ್ನು ನೀಟಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ಅದನ್ನು ನೀಟಾಗಿ ನಾದಬೇಕು. ನೋಡಿಕೊಂಡು ಹುಷಾರಾಗಿ ಮಾಡಿ. ಮೊದಲನೇ ಸರಿ ಮಾಡೋರಾಗಿದ್ದರೆ ಕೈ ಸುಟ್ಕೋಬೇಡಿ, ಎಲ್ಲ ಹಾರಲಿಕ್ಕೆ ಬಿಟ್ಟು ನೀಟಾಗಿ. ಆಮೇಲೆ ನೀವು ಈ ಥರ ಸ್ವಲ್ಪ ಸ್ವಲ್ಪ ತಣ್ಣೀರನ್ನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು. ಅದು ಆಲ್ರೆಡಿ ಬಿಸಿನೀರಲ್ಲಿ ಸ್ವಲ್ಪ ಎಲ್ಲ ನೀಟಾಗಿ ಹೊಂದ್ಕೊಂಡಿರುತ್ತೆ ಅಲ್ವಾ. ಸೊ ಇವಾಗ ನೀವು ಸ್ವಲ್ಪ ತಣ್ಣೀರು ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ. ಸ್ವಲ್ಪ ತಣ್ಣೀರನ್ನ ಸಿಮಿಸ್ಕೊಂಡ್ರಲ್ಲ ನಮ್ಮಮ್ಮ, ಆ ಥರ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಬರಬೇಕು. ಇಲ್ಲ ಜಾಸ್ತಿ ಹಾಕೋದ್ರಿಂದ ಹಿಟ್ಟು ತುಂಬಾ ತೆಳುವಾಗಿಬಿಡುತ್ತೆ, ನಿಮಗೆ ಸರಿ ಹೋಗಲ್ಲ ರೊಟ್ಟಿ ಮಾಡಲಿಕ್ಕೆ. ನೋಡ್ತಾ ಇರ್ಬೋದು ನೀವು, ಆ ಥರ ನೀರು ಹಾಕ್ಕೊಂಡೇ ಇಷ್ಟು ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿದ್ದಾರೆ. ನೀವೇನು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೂ ಸಾಕು, ಉದ್ದಲಿಕ್ಕೆ ಎಲ್ಲ ತುಂಬ ಈಸಿ ಆಗುತ್ತೆ. ಈ ಥರ ನೀಟಾಗಿ 2 ಪಾರ್ಟ್ ಆದರೂ ಮಾಡ್ಕೋಬೋದು. ನಿಮ್ಮ ಕೈಗೆ ಎಷ್ಟು ಅನುಗುಣವಾಗಿ ಸಿಗುತ್ತೆ ಹಿಟ್ಟು ನೋಡಿಕೊಂಡು 2 ಅಥವಾ 3 ಪಾರ್ಟ್ ಮಾಡಿಕೊಂಡು ಈ ಥರ ನೀಟಾಗಿ ನಾದ್ಕೋಬೇಕು. ನೀವು ಕಡಿಮೆ ಮಾಡೋರಾದರೆ ಏನು ತೊಂದರೆ ಇಲ್ಲ. ಸ್ವಲ್ಪ ಹಿಟ್ಟಲ್ಲೇ ನೀವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿ ಟ್ರಯಲ್ ಮಾಡಿ ನೋಡಿ, ನಿಮಗೆ ಆವಾಗ ಹದ ಗೊತ್ತಾಗುತ್ತೆ. ಆಮೇಲೆ ಈ ಥರ ಮಾಡುವಾಗ ಎಲ್ಲಾದರೂ ಗಂಟುಗಳು ಸಿಕ್ಕರೆ ಅದನ್ನು ಅಲ್ಲಲ್ಲೇ ಹೊಡ್ಕೊಂಡು ನೀಟಾಗಿ ಅದ್ರ ಜೊತೆ ನಾದ್ಕೋಬೇಕಾಗುತ್ತೆ. ಈ ಥರ ಹಿಟ್ಟನ್ನು ನೀಟಾಗಿ ನಾದ್ಕೊಳ್ಳೋದ್ರಿಂದ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಏನೂ ತೊಂದರೆ ಇಲ್ಲದೆ ರೊಟ್ಟಿಗಳನ್ನ ಉದ್ಕೋಬೋದು ಈಸಿಯಾಗಿ. ಇದು ತುಂಬ ಈಸಿ ಮೆಥಡು. ನಾನು ನೋಡ್ತಾ ಇದ್ದೀನಿ ಯಾವ ಕನ್ಸಿಸ್ಟೆನ್ಸಿಲಿ ಮಾಡಿದ್ರು ಅಂತ. ನೀವು ನೋಡ್ತಿರ್ಬೋದು, ಸೇಮ್ ನಾವೇನು ಚಪಾತಿ ಹಿಟ್ಟು ಕಲಿಸಿದ್ವಲ್ಲ ಅದೇ ಕನ್ಸಿಸ್ಟೆನ್ಸಿ ಮಾಡಿದ್ದಾರೆ. ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದೇ ಇದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ಎಲ್ಲ ಆದಮೇಲೆ ನೋಡಿ ನೀವು ಎಷ್ಟು ಸ್ಮೂತಾಗಿ ಹಿಟ್ಟು ರೆಡಿಯಾಗಿದೆ ಅಂತ.
ಎಲ್ಲೂ ಲಮ್ಸ್ ಇರಬಾರ್ದು, ಎಲ್ಲೂ ಗಂಟುಗಳಿರಬಾರ್ದು ಹಿಟ್ಟಿಂದು. ಆ ಥರ ನೋಡಿಕೊಂಡು ನೀವು ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಅದರಲ್ಲಿ ಹೊಳ್ಳೆಗಳನ್ನ ಮಾಡ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ಉಂಡೆಗಳ ಹಿಟ್ಟಿಂದ ಮಾಡಿಟ್ಕೊಂಡ್ರೆ ನಿಮಗೆ ಉದ್ದಲಿಕ್ಕೆ ಈಸಿ ಆಗುತ್ತೆ. ನೀವು ಚಿಕ್ಕ ರೊಟ್ಟಿ ಮಾಡೋದಾದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ, ಇನ್ನು ದೊಡ್ಡದು ಮಾಡ್ಕೊಳ್ಳೋದಾದರೆ ದೊಡ್ಡದು ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಈ ಥರ ಸ್ವಲ್ಪ ಹಿಟ್ಟು ತೊಗೊಂಡು ನಿಮಗೆ ನಿಮ್ಮ ಎಷ್ಟು ರೊಟ್ಟಿ ಮಾಡ್ತಾಯಿದ್ದಾರೋ ನೋಡ್ಕೊಂಡು ನಿಮ್ಮ ಕೈ ಅದಕ್ಕೆ ಉಂಡೆಗಳನ್ನ ಮಾಡಿಟ್ಕೊಂಡು ಆಮೇಲೆ ನೀವು ರೊಟ್ಟಿಗಳನ್ನ ತಟ್ಕೋಬೋದು. ಕೈಯಿಂದ ತಟ್ಟೋ ಇಂಟ್ರೆಸ್ಟ್ ಇರೋರು ಕೈಯಿಂದನೂ ತಟ್ಕೋಬೋದು, ಹಾಗೆ ಉದ್ದಕ್ಕೆ ಇಂಟ್ರೆಸ್ಟ್ ಇರೋರು ಉದ್ಕೋಬೋದು. ಅದನ್ನು ಮುಂದೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಥರ ಮಾಡ್ಕೋಬೇಕು. ಹಾಗೆ ಉದ್ದಕ್ಕೆ ಇಂಟ್ರೆಸ್ಟ್ ಇರೋರು ಈ ಥರ ಒಂದು ಪ್ಲಾಸ್ಟಿಕ್ನ ನೀವೇನು ಉದ್ದುತ್ತೀರಲ್ಲ ಅದಕ್ಕೆ ಕಟ್ಕೋಬೇಕು. ಕಟ್ಕೊಂಡ್ರೆ ನೀವು ಈಸಿಯಾಗಿ ರೊಟ್ಟಿಗಳನ್ನ ಉದ್ಕೋಬೋದು. ಇದನ್ನಂತೂ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡಲೇಬೇಕು. ನೋಡ್ತಾ ಇರ್ಬೋದು ನೀವು, ಹಿಟ್ಟನ್ನು ಒಂದು ಉಳ್ಳೆ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಬೇಕಾದರೆ ಅದು ಹಿಟ್ಟೇನಾದರೂ ಡ್ರೈ ಅನಿಸಿದ್ರೆ ಒಂಚೂರು ನೀರು ಹಾಕ್ಕೊಂಡು ಅಲ್ಲೇ ಕನ್ಸಿಸ್ಟೆನ್ಸಿ ನಿಮ್ಮ ಕೈಗೆ ಹದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಸೆಟ್ ಮಾಡ್ಕೋಬೇಕು. ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ. ನಮ್ಮಮ್ಮ ಫಸ್ಟಿಗೆ ಕೈಯಿಂದನೇ ತಟ್ತಿದ್ರು ಯಾವಾಗಲೂ. ಇವಾಗ ಕೈ ನೋವು ಬರೋಕ್ಕೆ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಅವರು ಉದ್ದುತ್ತಾರೆ. ಈಗ ಸ್ಟಾರ್ಟಿಂಗ್ ಸ್ವಲ್ಪ ಅದು ಫ್ಲ್ಯಾಟ್ ಆಗಲಿ ಅಂತ ಒಂಚೂರು ಈ ಥರ ತಟ್ಕೊಳ್ತಾರೆ ಕೈಯಲ್ಲಿ. ಪೂರ್ತಿ ಕೈಯಲ್ಲಿ ತಟ್ಟೋ ಇಂಟ್ರೆಸ್ಟ್ ಇರೋರು ಕನ್ಸಿಸ್ಟೆನ್ಸಿನ ಇನ್ನೂ ಸ್ವಲ್ಪ ತೆಳು ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಮ ಕೈಗೆ ತುಂಬಾ ಸ್ಟ್ರೆಸ್ ಆಗಿಬಿಡುತ್ತೆ, ತಟ್ಟೋಕ್ಕೇ ಕಷ್ಟ ಆಗುತ್ತೆ. ನೋಡ್ತಿರ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈ ಥರ ತಟ್ಕೊತಾ ಹೋದರೆ ರೊಟ್ಟಿ ದೊಡ್ಡದಾಗ್ಬಿಡುತ್ತೆ ಅಷ್ಟೇ. ಇಲ್ಲ ನನಗೆ ತಟ್ಟೋಕ್ಕಾಗೋದೇ ಇಲ್ಲ ಅನ್ನೋರು ನೀವು ಉದ್ಬೋದು. ಏನು ಚಪಾತಿ ಉದ್ದುತ್ತೀರಲ್ಲ ಅದೇ ರೀತಿ, ಬಟ್ ಚಪಾತಿಗೆ ನಾವು ಪ್ರೆಷರ್ ಕೊಡ್ತೀವಲ್ಲ ಆ ಥರ ಇದಕ್ಕೆ ಪ್ರೆಷರ್ ಕೊಡಬಾರ್ದು. ತುಂಬ ಲೈಟಾಗಿ ನೀವು ಉದ್ಕೋಬೇಕು, ಹಂಗಿದ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರೋದು. ನೀವು ತುಂಬ ಪ್ರೆಷರ್ ಹಾಕಿ ಒತ್ತಲಿಕ್ಕೆ ಹೋದರೆ ರೊಟ್ಟಿ ಬರಲ್ಲ, ಹರಿದೋಗ್ಬಿಡುತ್ತೆ, ಇಲ್ಲ ಅಂಟ್ಕೊಂಬಿಡುತ್ತೆ. ತುಂಬ ಸ್ಮೂತಾಗಿ ಇಷ್ಟು ಮಾಡ್ಕೊಂಡಿರ್ತೀರಲ್ಲ ನೋಡಿ, ಉದ್ದಿ ತೋರಿಸ್ತಾ ಇದ್ದಾರೆ ನೋಡಿ, ಎಷ್ಟು ನೀಟಾಗಿ ಎಷ್ಟು ಫ್ರೀಯಾಗಿ ಆರಾಮಾಗಿ ಉದ್ಕೋಬೋದು. ಏನು ಪ್ರೆಷರ್ ಹಾಕೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಡಿಪೆಂಡ್ ಆಗಿರೋದು ನೀವು ಹೇಗೆ ಹಿಟ್ಟು ತಯಾರಿಸ್ಕೊಳ್ತೀರಾ, ಯಾವ ಕನ್ಸಿಸ್ಟೆನ್ಸಿಲಿ ಮಾಡ್ಕೊತೀರಾ ಅನ್ನೋದು. ನಾನು ಎಲ್ಲ ಸ್ಟೆಪ್ಸ್ನೂ ನಿಮಗೆ ಇದರಲ್ಲಿ ನೀಟಾಗಿ ನಿಧಾನವಾಗಿ ಮಾಡಿ ತೋರಿಸಿದ್ದೀನಿ, ನೀವು ನೋಡ್ತಿರ್ಬೋದು. ನಮ್ಮಮ್ಮ ತುಂಬ ಸೂಪರಾಗಿ ರೊಟ್ಟಿ ಮಾಡ್ತಾರೆ. ಸೊ ಆ ಮೆಥಡ್ನೇ ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈಸಿ ಮೆಥಡ್ ಕೂಡ. ಹಾಗೆ ನೀವು ಒಂದು ಸತಿ ಹಿಟ್ಟೊಂದು ರೆಡಿ ಮಾಡ್ಕೊಂಬಿಟ್ರೆ ನೋಡ್ತಿರ್ಬೋದು ನೀವು, ದಿಂಡು ಏನೂ ಒಡೆದೋಗ್ತಿಲ್ಲ, ಹರಿದೋಗ್ತಿಲ್ಲ, ಎಷ್ಟು ನೀಟಾಗಿ ರೊಟ್ಟಿ ಬರ್ತಾಯಿದೆ ಅಂತ. ಇಷ್ಟು ನೀಟಾಗಿ ನೀವು ಡೈಲಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಸ್ಟಾರ್ಟಿಂಗ್ ನೀವು ಟ್ರೈ ಮಾಡ್ತಾ ಇರೋರು ಸ್ವಲ್ಪ ಹಿಟ್ಟಲ್ಲಿ ಟ್ರೈ ಮಾಡ್ತಾ ಹೋಗಿ, ಮಾಡ್ತಾ ನಿಮಗೆ ಬಂದುಬಿಡುತ್ತೆ. ನಿಮ್ಮ ಕೈ ಅದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತಲೂ ನಿಮಗೆ ಗೊತ್ತಾಗುತ್ತೆ. ನೀವು ಆ ರೀತಿ ಮಾಡ್ಕೊಂಡು ಹೋದರೆ ಆಯಿತು. ನೋಡ್ತಿರ್ಬೋದು ನೀವು ಎಷ್ಟು ದೊಡ್ಡ ರೊಟ್ಟಿನ ಅಮ್ಮ ಮಾಡಿದರು ಅಂತ. ನೀವು ತಟ್ಟೋಕ್ಕೆ ಇಂಟ್ರೆಸ್ಟ್ ಇರೋರು ತಟ್ಲಬೋದು. ಉದ್ದಿದ್ರೆ ಬೇಗ ಚಪಾತಿ ಥರ ಬೇಗನೆ ಆಗೋಗುತ್ತೆ. ಉದ್ದಿ ಎಲ್ಲವನ್ನೂ ಇಟ್ಕೊಂಬಿಟ್ಟು ಲಾಸ್ಟಲ್ಲೆಲ್ಲ ಬೇಯಿಸ್ಕೋಬೋದು. ಆವಾಗ ಗ್ಯಾಸ್ ಕೂಡ ಉಳಿಯುತ್ತೆ, ವೇಸ್ಟ್ ಆಗಲ್ಲ. ಜಾಸ್ತಿ ಹೊತ್ತು ನಿಲ್ಲೋ ಅವಶ್ಯಕತೆಯೂ ಇರಲ್ಲ. ಕೂತ್ಕೊಂಡು ಎಲ್ಲ ನಾದ್ಕೊಂಡು ಹಿಟ್ಟು ಚೆನ್ನಾಗಿ ಈ ಥರ ಮಾಡಿಟ್ಕೊಂಬಿಟ್ರೆ ನೀವು ಒಂದೇ ಸತಿ ಬೇಯಿಸ್ಕೊಂಬಿಡ್ಬೋದು ಎಲ್ಲ ರೊಟ್ಟಿನೂ. ನೋಡಿ ಎಷ್ಟು ಸೂಪರಾಗಿ ರೆಡಿ ಆಯಿತು ಅಂತ. ಇದೇ ರೀತಿ ಎಲ್ಲ ರೊಟ್ಟಿನ ಮಾಡಿಟ್ಕೊಂಡಿದ್ದೀವಿ ಇಲ್ಲಿ. ಇವಾಗ ಒಂದೊಂದನ್ನೇ ನಾವು ಬೇಯಿಸ್ಕೊಳ್ತಾ ಹೋದರೆ ಆಯಿತು. ನೀವು ನೋಡ್ತಾ ಇರ್ಬೋದು ಸೂಪರಾಗಿ ರೆಡಿಯಾಗಿದೆ ಎಲ್ಲ. ಈ ದೊಡ್ಡ ಕಾವಲಿ ಏನಿರುತ್ತಲ್ಲ ರೊಟ್ಟಿ ಬೇಯಿಸೋ ಅಂಥ ಹಂಚು, ಅದರಲ್ಲಿ ನಾವು ಬೇಯಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಕೊಂಡು ಮೇಲೆ ಏನು ಎಕ್ಸ್ಟ್ರಾ ಒಣ ಹಿಟ್ಟಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಈ ಥರ ಬಟ್ಟೆಯಿಂದ ಒರೆಸ್ಕೋಬೇಕು. ಒರೆಸ್ತಿಲ್ಲ ಅಂದರೆ ತುಂಬ ಹಿಟ್ಟಿಟ್ಟು ಹಾಗೇ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಇದನ್ನು ಈ ಥರ ಒರೆಸ್ಕೊಳ್ಳೋದ್ರಿಂದ ಏನು ಎಕ್ಸ್ಟ್ರಾ ಹಿಟ್ಟಿರುತ್ತಲ್ಲ ಮೇಲೆ ಎಕ್ಸಸ್ ಇರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ಇಲ್ಲಿ ನಾವು ಜಾಸ್ತಿ ಒಣ ಹಿಟ್ಟನ್ನು ಕೂಡ ಬಳಸಿಲ್ಲ, ನೀವು ನೋಡ್ತಿರ್ಬೋದು. ಈ ಥರ ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಆ ನೀರೆಲ್ಲ ಆವಿಯಾಗಿ ರೊಟ್ಟಿನ ಒಂದು ಸೈಡ್ ನೀವೀಗ ಫ್ಲಿಪ್ ಮಾಡ್ಕೋಬೇಕು. ಎರಡು ಕಡೆ ನೀಟಾಗಿ ಕೆಂಪಗಾಗೋವರೆಗೂ ನೀವು ಇದನ್ನು ರೊಟ್ಟಿನ ಬೇಯಿಸ್ಕೊಳ್ಳಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನೀವು
ರೊಟ್ಟಿ ಮಾಡ್ಕೋಬೋದು. ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ, ಒತ್ತೋಗ್ಬಿಡುತ್ತೆ. ಮೀಡಿಯಮಲ್ಲೇ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು, ಈ ಥರ ಒಂದು ಬಟ್ಟೆ ಸಹಾಯದಿಂದ ಒತ್ಕೋಬೇಕು, ಆವಾಗ ರೊಟ್ಟಿ ಉಬ್ಬುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಈ ಥರ ಫ್ಲಿಪ್ ಮಾಡಿ ಎರಡು ಕಡೆ ನೀಟಾಗಿ ಬಟ್ಟೆಯಿಂದ ನಿಧಾನವಾಗಿ ಒತ್ತಿ ಬೇಯಿಸ್ಕೋಬೇಕು. ಈಗ ಮಾಡೋದ್ರಿಂದ ನೀಟಾಗಿ ರೊಟ್ಟಿ ಬೇಯುತ್ತೆ, ದಿಂಡು ಅದೆಲ್ಲ ನೀಟಾಗಿ ಬೆಂದ್ಕೊಳ್ಳುತ್ತೆ, ಎಲ್ಲೂ ಹಸಿ ಹಸಿಯಾಗಿರಲ್ಲ. ಸೊ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಅದರಿಂದನೇ ನಿಮ್ಮ ರೊಟ್ಟಿಗೆ ರುಚಿ ಜಾಸ್ತಿ ಆಗೋದು. ನೀವಿನ್ನೂ ಕೆಂಪಗೆ ಬೇಕಂದರೆ ಇನ್ನೂ ಸ್ವಲ್ಪ ಹೊತ್ತು ಕಾವಲಿ ಮೇಲೆ ಬಿಟ್ಟರೆ ಕೆಂಪಗಾಗುತ್ತೆ. ಲಾಸ್ಟಿಗೆ ಕೊನೆಯ ರೊಟ್ಟಿ ಮಾಡ್ತಾ ಇರುವಾಗ ಅಮ್ಮ ಅದ್ರ ಮೇಲೆ ಬಿಟ್ಟಿರ್ತಿದ್ರು. ನಾವು ಚಿಕ್ಕವರಿದ್ದಾಗ ಅದು ತುಂಬ ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತಿತ್ತು. ಸೊ ಆ ಥರ ಕೂಡ ಮಾಡ್ಕೋಬೋದು. ಸ್ಟವ್ ಎಲ್ಲ ಆಫ್ ಮಾಡಿದ ಮೇಲೆ ಲಾಸ್ಟಿಗೆ ಒಂದು ರೊಟ್ಟಿ ಹಾಗೆ ಬಿಟ್ಟಿರ್ತಿದ್ರು, ಅದು ಮಾತ್ರ ತುಂಬ ಚೆನ್ನಾಗಿರ್ತಿತ್ತು. ಸೊ ನೋಡ್ತಾ ಇರ್ಬೋದು, ಸೂಪರಾಗಿ ರೊಟ್ಟಿಗಳು ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಓಕೆನಾ? ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್ ಬಾಯ್.